ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಬಾಳಿಗೆ ಬೆಳಕನ್ನ ತರುವಂತ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಬಗ್ಗೆ ಸಾಕಷ್ಟು ವಿಶೇಷತೆಗಳಿದೆ, ಆ ದಿನದ ವಿಶೇಷತೆಗಳಿದೆ. ಬಾಳಿಗೆ ಬೆಳಕನ್ನ ತರುವಂತ ದೀಪಾವಳಿ ಹಬ್ಬ 5 ದಿನದ ಹಬ್ಬ ಅಂತ ಹೇಳ್ತಾರೆ. ಹೌದಾ ಗುರುಗಳೇ, ಹೇಗೆ ಅಂತ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸಂಪ್ರದಾಯಬದ್ಧವಾಗಿ ಇಂದಿಗೂ ಕೂಡ ಈ ಉತ್ತರ ಭಾರತದಲ್ಲಿ 5 ದಿನಗಳ ದೀಪಾವಳಿ ಹಬ್ಬವನ್ನೇ ಆಚರಣೆ ಮಾಡ್ತಾರೆ. ನಾವು ಏನೇ ಮೂಲವನ್ನು ಹುಡ್ಕೊಂಡು ಹೋದ್ರೂ ಕೂಡ ಈ ದೀಪಾವಳಿ ಹಬ್ಬ ಅನ್ನುವಂಥದ್ದು ಹೋಗಿ ತಲುಪುವ ಬೇರು ಶ್ರೀಕೃಷ್ಣ. ಅವತ್ತಿನ ದಿನ ಹೇಳ್ತೀನಿ ನಿಮಗೆ, ಭೂಲೋಕದಲ್ಲಿ ಲಕ್ಷ್ಮೀ ಮಾತೆಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಮಹಾಲಿಂಗನ ಬಳ್ಳಿ ಅಂತ ಒಂದು ಸಿಗುತ್ತೆ. ಆ ಮಹಾಲಿಂಗನ ಬಳ್ಳಿಯಲ್ಲಿರುವಂತಹ ಕಾಯನ್ನ ಓಪನ್ ಮಾಡಿದಾಗ ಅದ್ರ ಒಳಗಡೆ ಬೀಜ ಅಂತ ಇರುತ್ತಲ್ಲ, ಅದು ಈಶ್ವರನ ಲಿಂಗದ ತರ ಇರುತ್ತೆ. ಕೇವಲ ನಾವು ಲಕ್ಷ್ಮಿಯನ್ನ ಇಟ್ಟು ಮಾತ್ರ ಪೂಜೆ ಮಾಡಬಾರ್ದು. ಲಕ್ಷ್ಮಿ, ಕುಬೇರ, ಗಣೇಶ. ಧನತ್ರಯೋದಶಿ ದಿನ ಯಮದೀಪವನ್ನ ದಾನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಯಾರು ಧನತ್ರಯೋದಶಿಯ ದಿನ ಮನೆಯ ಮುಖ್ಯದ್ವಾರದ ಹೊರಗಡೆ ಯಮ ದೀಪವನ್ನ ಬೆಳಗಿಸಿಡ್ತಾರೆ, ಮನೆಯಲ್ಲಿ ಶಾಂತಿ ಇರುತ್ತೆ. ತುಂಬಾ ಜನ ಹೇಳ್ತಾರೆ ಬಂಗಾರವನ್ನ ಖರೀದಿ ಮಾಡಬೇಕು, ಅದು ಕಡ್ಡಾಯನ ಅಂತ ಹೇಳಿ. ಕಡ್ಡಾಯ ಇಲ್ಲ. ಬಂಗಾರ ಬೆಳ್ಳಿಗೆ ಪರ್ಯಾಯವಾಗಿ ಕೆಲವೊಂದು ಧಾನ್ಯಗಳನ್ನ ನಾವು ಪರ್ಚೇಸ್ ಮಾಡಬೇಕು. ಅದರ ರೆಮಿಡಿ ಹೇಳ್ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ದೀಪಾವಳಿ ಸ್ಪೆಷಲ್ ಪಾಡ್ಕಾಸ್ಟ್ ಅನ್ನ ನಿಮ್ಗೋಸ್ಕರ ಇವತ್ತು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಯಾವುದೇ ಹಬ್ಬ ಬರಲಿ, ಯಾವುದೇ ವಿಶೇಷ ದಿನ ಬರಲಿ, ಆ ವಿಶೇಷ ದಿನದಂದು ನಾವು ಯಾವ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ದೇವರ ಫಲ ನಮಗೆ ಸಿಗಬೇಕು ಅಂತಂದರೆ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು, ಆ ದಿನದ ವಿಶೇಷತೆ ಏನು ಅನ್ನೋಂಥದ್ರ ಬಗ್ಗೆ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮಗೆ ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಆಡಂಬರ ಜಗತ್ತಿನಲ್ಲಿ ನಾವು ಅತಿ ಸರಳವಾಗಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ಬೋದು, ಹಾಗೆ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸರಳವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಹೇಗೆ ಪೂಜೆ ಆರಾಧನೆಯನ್ನ ಮಾಡಬೇಕು ಅನ್ನೋಂಥದ್ದನ್ನ ಕೂಡ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅವರು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ಅದೊಂದೇ ಕಾರಣದಿಂದಾಗಿ ನಾವು ನೋಡ್ತಾ ಇರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನೀವೆಲ್ಲರೂ ಕೂಡ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅವರಿಗೆ ಇಷ್ಟೊಂದು ಸಪೋರ್ಟ್ ಪ್ರೀತಿಯನ್ನ ಕೂಡ ನೀಡ್ತಾ ಇದ್ದೀರಾ. ಹೀಗಾಗಿ ಅದೇ ಹುಮ್ಮಸ್ಸಿನಿಂದ ಇವತ್ತು ಕೂಡ ನಾವು ದೀಪಾವಳಿ ಪಾಡ್ಕಾಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಒಂದು ಪಾಡ್ಕಾಸ್ಟ್ ನಲ್ಲಿ ದೀಪಾವಳಿ ಹಬ್ಬದ ದಿನ ನಾವು ಯಾವ ರೀತಿಯಾಗಿ ಹಬ್ಬವನ್ನ ಆಚರಣೆ ಮಾಡಬೇಕು, ಅದರ ಜೊತೆಗೆ ದೀಪಾವಳಿ ಹಬ್ಬದ ದಿನದ ವಿಶೇಷತೆ ಏನು, ಹಾಗೆ ಈ ಎಲ್ಲಾ ವಿಚಾರದ ಬಗ್ಗೆ ಇವತ್ತು ಸುಧೀಂದ್ರ ದೇಶಪಾಂಡೆ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಗುರುಗಳೇ, ಮೊದಲನೇದಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ನಮ್ಮ ಕಡೆಯಿಂದ, ಹಾಗೆ ವೀಕ್ಷಕರ ಕಡೆಯಿಂದ, ಹಾಗೆ ಪಾಡ್ಕಾಸ್ಟ್ಗೂ ಕೂಡ ಸ್ವಾಗತ ಗುರುಗಳೇ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ನಿಮಗೂ ಹಾಗೂ ಸಮಸ್ತ ವೀಕ್ಷಕ ಬಂಧುಗಳಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಬಾಳಿಗೆ ಬೆಳಕನ್ನು ತರುವಂಥ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಬಗ್ಗೆ ಸಾಕಷ್ಟು ವಿಶೇಷತೆಗಳಿದೆ, ಆ ದಿನದ ವಿಶೇಷತೆಗಳಿದೆ. ಮೊದಲನೇದಾಗಿ ಈ ಪ್ರಶ್ನೆ ಕೇಳೋಕ್ಕೂ ಮುಂಚೆ ನನಗೂ ಕೂಡ ಇದು ಹೌದಾ ಅಂತ ಅನಿಸಿದ್ದು ಹೌದು. ಯಾಕಂತಂದರೆ ಬಾಳಿಗೆ ಬೆಳಕನ್ನು ತರುವಂಥ ದೀಪಾವಳಿ ಹಬ್ಬ 5 ದಿನದ ಹಬ್ಬ ಅಂತ ಹೇಳ್ತಾರೆ. ಹೌದಾ ಗುರುಗಳೇ, ಹೇಗೆ ಅಂತ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಹೌದು ನೋಡಿ, ಸಾಮಾನ್ಯವಾಗಿ ನಾವು ದೀಪಾವಳಿ ಅಂತಂದರೆ ನಮ್ಮ ಕಲ್ಪನೆಗೆ ಬರುವಂಥದ್ದೇನು ಅಂತಂದರೆ ಲಕ್ಷ್ಮೀ ಪೂಜೆ, ದೀಪಾವಳಿ ಅಮಾವಾಸ್ಯೆ, ಇಷ್ಟು ಮಾತ್ರ ಬರುತ್ತೆ. ಆದರೆ ಸಂಪ್ರದಾಯಬದ್ಧವಾಗಿ ಇಂದಿಗೂ ಕೂಡ ಈ ಉತ್ತರ ಭಾರತದಲ್ಲಿ 5 ದಿನಗಳ ದೀಪಾವಳಿ ಹಬ್ಬವನ್ನೇ ಆಚರಣೆ ಮಾಡ್ತಾರೆ. ಇಲ್ಲೂ ಕೂಡ ಈಗ ದಕ್ಷಿಣ ಭಾರತದಲ್ಲಿ ಆ ಒಂದು ಸಂಪ್ರದಾಯ ಬೆಳೀತಾ ಇದೆ, ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಶ್ರೀಕೃಷ್ಣ, ನಾವು ಏನೇ ಮೂಲವನ್ನು ಹುಡ್ಕೊಂಡು ಹೋದರೂ ಕೂಡ ಈ ದೀಪಾವಳಿ ಹಬ್ಬ ಅನ್ನುವಂಥದ್ದು ಹೋಗಿ ತಲುಪುವ ಬೇರು ಶ್ರೀಕೃಷ್ಣ. ಹಾಗಾಗಿ ಅಲ್ಲಿ ಸಾಕಷ್ಟು ನಾವು ಅನಲೈಸ್ ಮಾಡ್ತಾ ಹೋಗ್ಬೋದು. 5 ದಿನಗಳ ಹಬ್ಬ ಯಾಕೆ ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ? ಇಲ್ಲಿ ಒಂದು ಅಂಶವನ್ನು ನಾನು ನಿಮಗೆ ಹೇಳಬೇಕು. ರೆಮಿಡಿಯನ್ನು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಹೋಗ್ತೀವಿ. ಖರ್ಚೇ ಇಲ್ಲದ ರೆಮಿಡಿಯನ್ನು ಹೇಳ್ತೀವಿ. ಅಂಧಕಾರವನ್ನು ತೊಡೆದು ಹಾಕಿ ಬೆಳಕನ್ನು ತರುವಂಥ ಹಬ್ಬ ದೀಪಾವಳಿ. ನರಕಾಸುರ ಹೆಸರನ್ನ ಕೇಳಿದ್ದೀರಾ? ನರಕಾಸುರನ ಹೆಸರು. ನರಕಾಸುರನನ್ನ ಸಂಹಾರ ಮಾಡಿ
ಆ ಒಂದು ಅಂಧಕಾರದಿಂದ ತುಂಬ ಅದ್ರ ಕತೆ ಇದೆ, ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಹೇಗೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನ ಕರ್ಕೊಂಡು ಬಂದಂತಹದ್ದು ದೀಪಾವಳಿಯ ಸಂದರ್ಭದಲ್ಲಿ. ಅದೇ ರೀತಿಯಾಗಿ 5 ದಿನವನ್ನು ನಾವು ಆಚರಣೆ ಮಾಡಬೇಕು ದೀಪಾವಳಿ ಹಬ್ಬ ಅಂತ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಮೊದಲನೆಯ ದಿನ ಧನತ್ರಯೋದಶಿ ಹಬ್ಬ. ಇದನ್ನ ಸರ್ವೇ ಸಾಮಾನ್ಯವಾಗಿ ನೀವು ಕೇಳಿರಬಹುದು, ನೀರು ತುಂಬುವ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತಾರೆ. ನಾವು ಮನೆಯಲ್ಲಿ ಏನು ಪಾತ್ರೆ ಪಗಡಗಳನ್ನು ಯೂಸ್ ಮಾಡ್ತೀವಿ ನೀರು ತುಂಬೋದಕ್ಕೆ, ನೀರನ್ನು ಸ್ಟೋರ್ ಮಾಡೋದಕ್ಕೆ, ಅವುಗಳಿಗೆ ಅರಿಶಿಣ ಕುಂಕುಮ ಆಮೇಲೆ ಅಕ್ಷತೆ ದೀಪವನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ, ಗಂಗಾಮಾತೆಯ ಪೂಜೆಯನ್ನು ಮಾಡ್ತಾರೆ. ಧನತ್ರಯೋದಶಿ ನೀರು ತುಂಬೋ ಹಬ್ಬ ಅಂಥೇಳಿ. ಆದರೆ ಆ ಧನತ್ರಯೋದಶಿ ಹಿಂದೆ ಅವತ್ತಿನ ದಿನ ಹೇಳ್ತೀನಿ ನಿಮಗೆ, ಭೂಲೋಕದಲ್ಲಿ ಲಕ್ಷ್ಮೀ ಮಾತೆಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತಂತೆ. ಕೆಲವೊಂದು ರಹಸ್ಯ ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡುವಂಥದ್ದು, ಅದನ್ನು ನಾನು ಲೈವಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ, ವೀಕ್ಷಕರು ನೋಡ್ತಾ ಇರ್ತಾರೆ ದಾರಿದೀಪದಲ್ಲಿ. ಈ ಧನತ್ರಯೋದಶಿ ಹಬ್ಬದ ದಿನ ಹೇಗೂ ನಮಗೆ ಇಲ್ಲಿ ಒಂದು ಪಾಡ್ಕಾಸ್ಟ್ ಎನ್ನುವಂಥ ವೇದಿಕೆ ಸಿಕ್ಕಿದೆ, ಒಂದು ರಹಸ್ಯವನ್ನು ಕೂಡ ಹೇಳ್ತೀನಿ. ಉತ್ತರ ಕರ್ನಾಟಕದ ಕಡೆಗೆ ಧನತ್ರಯೋದಶಿ ದಿವಸ ನೀರು ತುಂಬುವ ಹಬ್ಬ ಅಂತ ಏನು ಮಾಡ್ತಾರೆ, ಅದನ್ನು ಕೂಡ ಎಲ್ಲ ಕಡೆಗೆ ಕರ್ನಾಟಕದಲ್ಲಿ ಮಾಡ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮಹಾಲಿಂಗನ ಬಳ್ಳಿ ಅಂತ ಒಂದು ಸಿಗುತ್ತೆ, ಅದು ಬಳ್ಳಿ. ಅದನ್ನು ಈ ನೀರು ತುಂಬುವಂತಹ ಕೊಡಪಾನ ಇರ್ಬೋದು, ತಾಮ್ರದ ದೊಡ್ಡ ದೊಡ್ಡ ತಪ್ಪಲೆಗಳು, ಹಂಡೆ ಅಂತ ಹೇಳ್ತಾರೆ, ಅದಕ್ಕೆ ಅದನ್ನು ಮಹಾಲಿಂಗನ ಬಳ್ಳಿಯನ್ನು ಸುತ್ತಿ ಪೂಜೆ ಮಾಡ್ತಾರೆ. ಆ ಮಹಾಲಿಂಗನ ಬಳ್ಳಿಯಲ್ಲಿರುವಂತಹ ಕಾಯನ್ನು ಓಪನ್ ಮಾಡಿದಾಗ ಅದ್ರ ಒಳಗಡೆ ಬೀಜ ಅಂತ ಇರುತ್ತಲ್ಲ, ಅದು ಈಶ್ವರನ ಲಿಂಗದ ಥರ ಇರುತ್ತೆ. ನೀವು ನೋಡಿದರೆ ತುಂಬ ಒಂಥರ ಮೈ ರೋಮಾಂಚನ ಆಗುತ್ತೆ, ಮೈ ಜುಮ್ ಅನ್ನತ್ತೆ. ಸೇಮ್ ಸಾಕ್ಷಾತ್ ಶಿವಲಿಂಗದ ಥರ ಇರುತ್ತೆ. ನೋಡಿ, ಪ್ರಕೃತಿಯಲ್ಲಿ ಎಂತಹ ವೈಚಿತ್ರ್ಯಗಳಿದೆ. ಅದರ ರೂಟಿಗೆ ಹೋಗ್ಬೇಕಾದ್ರೆ ನಾವು ಸಾಕಷ್ಟು ಒಂದು 20-30 ಪಾಡ್ಕಾಸ್ಟ್ ಮಾಡಬೇಕಾಗತ್ತೆ. ಆ ಮಹಾಲಿಂಗನ ಬಳ್ಳಿ ಹಾಕೋದ್ರ ಹಿಂದೆ ಒಂದು ಐತಿಹ್ಯ ಇರುತ್ತೆ, ಒಂದು ಇತಿಹಾಸನೇ ಇರುತ್ತೆ, ಒಂದು ದೊಡ್ಡ ಒಂದು ದಂತಕಥೆನೇ ಇರುತ್ತೆ. ಅದಕ್ಕೆ ಯಾಕೆ ಆ ಧನತ್ರಯೋದಶಿ ದಿನ ಆ ನೀರು ನೋಡಿ, ಗಂಗಾಮಾತೆ ಈಶ್ವರ, ಆ ಒಂದು ಪೌರಾಣಿಕ ಕತೆ ಅದು ಹಾಗೇ ಮುಂದುವರಿತಾನೆ ಹೋಗುತ್ತೆ ನಮಗೆ. ಹಾಗಾಗಿ ಅದನ್ನ ಮತ್ತೆ ಒಂದು ಪಾಡ್ಕಾಸ್ಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಶ್ಚರ್ಯ ಆಗುವಂಥದ್ದು, ಆ ಧನತ್ರಯೋದಶಿ ನೀರು ತುಂಬುವ ಹಬ್ಬದ ದಿನ ಮಹಾಲಿಂಗನ ಬಳ್ಳಿಯನ್ನು ತಂದು ಆ ಕೊಡ ಹಂಡೆ ಇರಬಹುದು ಅಲ್ಲಿ ಸುತ್ತಿ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಸಾಯಂಕಾಲ ಆ ಖೀರ್, ಶಾವಿಗೆ ಪಾಯಸ ಅಂತ ಏನು ಹೇಳ್ತೀವಿ, ಅದನ್ನು ನೈವೇದ್ಯವನ್ನು ಮಾಡ್ತಾರೆ. ಆ ದಿನ ಮತ್ತೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಆಗುತ್ತೆ. ಕೆಲವೊಂದು ರಹಸ್ಯ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಬೇಕು, ಅದನ್ನು ನಾನು ಲೈವಲ್ಲಿ ಹೇಳ್ತೀನಿ. ಮೊದಲನೆಯ ದಿವಸ ಧನತ್ರಯೋದಶಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಅವತ್ತು ವಿಶೇಷವಾಗಿ ಬೆಳ್ಳಿ, ಬಂಗಾರ, ಹಿತ್ತಾಳೆಯನ್ನು ಖರೀದಿ ಮಾಡ್ತಾರೆ. ತುಂಬ ವಿಶೇಷ, ಅದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎರಡನೆಯ ದಿನ ನಾವು ನರಕ ಚತುರ್ದಶಿ ಅಂತ ಹೇಳ್ತೀವಿ. ನರಕ ಚತುರ್ದಶಿ ಅಂದರೆ ಶ್ರೀಕೃಷ್ಣ ಸತ್ಯಭಾಮೆಯ ಜೊತೆಗೆ ನರಕಾಸುರನನ್ನು ವಧೆ ಮಾಡಿ ಸಂಹಾರ ಮಾಡಿ ಅವರು ಬೆಳಗ್ಗೆ ಸರಿಸುಮಾರು ಬ್ರಾಹ್ಮಿ ಮುಹೂರ್ತದ ಹೊತ್ತಿಗೆ ಅವರ ಒಂದು ಸ್ವಸ್ಥಾನಕ್ಕೆ ಊರಿಗೆ ವಾಪಸ್ ಬರ್ತಾರೆ. ಯಾರು? ಶ್ರೀಕೃಷ್ಣ ಮತ್ತು ಸತ್ಯಭಾಮೆ. ಆಗ ಏನಾಗುತ್ತೆ ಅಂತಂದರೆ ಅವರಿಗೆ ಸ್ನಾನವನ್ನು ಮಾಡಿಸಿ ತಿಲಕವನ್ನಿಟ್ಟು ಆರತಿಯನ್ನು ಮಾಡ್ತಾರೆ. ಯಾವಾಗ? ನರಕ ಚತುರ್ದಶಿ ಆ ಹಬ್ಬದ ದಿನ, ಎರಡನೇ ದಿವಸ. ಇವತ್ತಿಗೂ ಕೂಡ ಸಂಪ್ರದಾಯ ಏನಿದೆ ಅಂದರೆ ನರಕ ಚತುರ್ದಶಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದುಬಿಟ್ಟು ಸ್ನಾನ ಮಾಡಿರಬಾರ್ದು. ಹಾಗೇನೆ ಎಬ್ಸಿ ಮುಖ ತೊಳ್ಕೊಂಡು ಮನೆಯ ಸದಸ್ಯರನ್ನೆಲ್ಲ ಕೂರಿಸಿ ಅವರಿಗೆ ವಿಜಯ ತಿಲಕವನ್ನು ಇಟ್ಬಿಟ್ಟು ಆರತಿಯನ್ನು ಮಾಡ್ತಾರೆ. ಆರತಿಯನ್ನು ಮಾಡಿ ಕೈಗೆ ಪರ್ಫ್ಯೂಮ್, ಸುಗಂಧ ದ್ರವ್ಯವನ್ನು ಇಡ್ತಾರೆ. ಅವರಿಗೆ ಹಿಂದಿನ ಹಳೆ ಕಾಲದ ಟೋಪಿ ನೋಡಿದ್ದೀರಾ? ಕಪ್ಪು ಟೋಪಿಯನ್ನು ಹಾಕೋತಿದ್ರಲ್ಲ ವ್ಯಾಪಾರಿಗಳು, ಅದೆಲ್ಲ ಕಪ್ಪು ಟೋಪಿ. ಅಂಥದ್ದನ್ನ ಮನೆಯ ಸದಸ್ಯರಿಗೆ ಕಪ್ಪು ಟೋಪಿಯನ್ನು ತಲೆಗಿಟ್ಟು ಹೊಸ ಬಟ್ಟೆ ಧರಿಸಿರ್ತಾರೆ. ಆ ಆರತಿಯ ಸಂದರ್ಭದಲ್ಲಿ ಸ್ನಾನ ಮಾಡಿರೋದಿಲ್ಲ, ಹೊಸ ಬಟ್ಟೆ ಧರಿಸಿ ವಿಜಯ ತಿಲಕ ಕುಂಕುಮವನ್ನು ಇಟ್ಟು ಆರತಿಯನ್ನು ಮಾಡ್ತಾರೆ. ಆಮೇಲೆ ಕೊಬ್ಬರಿ ಬೆಲ್ಲದ ಮಿಶ್ರಣವನ್ನು ಸ್ವೀಟ್ ಪ್ರಸಾದವನ್ನಾಗಿ ಕೊಡ್ತಾರೆ. ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಇವರಿಗೆ ಯಥಾಶಕ್ತಿ ಯಥಾಭಕ್ತಿ ಎಷ್ಟು ಪ್ರೀತಿನೋ ಆರತಿ ಮಾಡುವಂಥ ಸ್ತ್ರೀಯರ ತಟ್ಟಿಗೆ, ಮನೆಯ ಗೃಹಿಣಿಯರ ತಟ್ಟಿಗೆ ದುಡ್ಡನ್ನು ಹಾಕ್ತಾರೆ. ಇದೆಲ್ಲ ಸಂಪ್ರದಾಯ ಇದೆ ನರಕ ಚತುರ್ದಶಿಯ ದಿನ. ಆ ಆರತಿ ಆದಮೇಲೆ ಸ್ನಾನ ಮಾಡಬೇಕು.
ಸ್ನಾನ ಮಾಡಿದ್ಮೇಲೆ ಮನೆಯಲ್ಲಿ ಹಬ್ಬದ ವಾತಾವರಣ, ದೀಪವನ್ನು ಬೆಳಗ್ತಾರೆ, ಸಿಹಿಯನ್ನು ತಿನ್ನುವಂಥದ್ದು, ಊಟ, ಬಂಧು ಬಾಂಧವರ ಜೊತೆಗೆ. 2ನೇ ದಿನ ನರಕ ಚತುರ್ದಶಿ. ಹೆಸರಲ್ಲೇ ಇದೆಯಲ್ಲ ನರಕ ಚತುರ್ದಶಿ, ನರಕಾಸುರ ಅವನನ್ನು ವಧೆ ಮಾಡಿದಂಥ ದಿವಸ ಶ್ರೀಕೃಷ್ಣ. ಇನ್ನು 3ನೆಯ ದಿವಸ ಏನು ಮಾಡ್ತಾರೆ ಅಂದರೆ ದೀಪಾವಳಿ, ಲಕ್ಷ್ಮೀ ಪೂಜೆ. ಲಕ್ಷ್ಮೀ ಪೂಜೆ ಎಲ್ಲರೂ ಕಾಯ್ತಾ ಇರ್ತಾರೆ, ದೀಪಾವಳಿ ಬರಲಿ, ಲಕ್ಷ್ಮೀ ಪೂಜೆ ಮಾಡೋಣ, ಲಕ್ಷ್ಮೀ ಕೃಪಾ ಕಟಾಕ್ಷ ನಾವು ಪಡ್ಕೋಬೇಕು, ವರ್ಷ ಪೂರ್ತಿ ನಮ್ಮ ಜೇಬು, ನಮ್ಮ ತಿಜೋರಿ, ನಮ್ಮ ಅಂಗಡಿಯ ಗಲ್ಲಾಪೆಟ್ಟಿಗೆ ತುಂಬಿರಲಿ ಅಂತ ತುಂಬ ನಾವು ಕಾತುರದಿಂದ ಕಾಯ್ತಾ ಇರ್ತೀವಿ. ಲಕ್ಷ್ಮೀ ಪೂಜೆ, ಆ ಲಕ್ಷ್ಮೀ ಪೂಜೆಯ ವಿಶೇಷತೆ ಏನಪ್ಪ ಅಂತಂದರೆ ಕೇವಲ ನಾವು ಲಕ್ಷ್ಮಿಯನ್ನು ಇಟ್ಟು ಮಾತ್ರ ಪೂಜೆ ಮಾಡಬಾರ್ದು. ಲಕ್ಷ್ಮಿ, ಕುಬೇರ, ಗಣೇಶ, ಲಕ್ಷ್ಮೀ ಕುಬೇರ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಯಾಕೆಂದರೆ ಲಕ್ಷ್ಮಿ ಏನು ಹೇರಳಿರುವಂಥದ್ದು, ಲಕ್ಷ್ಮೀ ಮಾತೆ ನಾನು ಸಂಪತ್ತನ್ನು ಕರುಣಿಸ್ತೀನಿ, ಕೊಡ್ತೀನಿ. ಅದನ್ನು ಕಾಯುವಂಥವ್ರು ಯಾರು? ಕುಬೇರ. ಆ ಕುಬೇರ, ಅದರ ಜೊತೆಗೆ ಲಕ್ಷ್ಮೀ ಮಾತೆ ಹೇಳಿರುವಂಥದ್ದು ಏನು ಅಂತಂದರೆ, ಎಲ್ಲಿ ಬುದ್ಧಿ, ವಿಸ್ಡಮ್ ಅಂತ ಏನು ಹೇಳ್ತೀವಿ, ಅಲ್ಲಿ ಇದ್ದಲ್ಲಿ ನಾನು ಇರ್ತೀನಿ. ಹಾಗಾಗಿ ಗಣೇಶ ಇರಲೇಬೇಕು. ನನ್ನ ಪೂಜೆ ನಡೀತಾ ಇದೆ, ಗಣೇಶ ಇಲ್ಲ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಬೇಜಾರಾಗತ್ತೆ, ಕೋಪ ಬರುತ್ತಂತೆ. ಹಾಗಾಗಿ ಲಕ್ಷ್ಮಿ, ಕುಬೇರ, ಗಣೇಶ ಮೂರು ದೇವತೆಗಳ ಪೂಜೆ ಆಗುತ್ತೆ 3ನೇ ದಿವಸ. ಇನ್ನು 4ನೇ ದಿವಸ ಗೋವರ್ಧನ ಪೂಜೆ ಅಂತ ಆಗುತ್ತೆ. ಈ ಗೋವರ್ಧನ ಅಂತಂದ್ರೆ ಏನಾದರೂ ನಿಮಗೆ ರಿಕಾಲ್ ಆಗುತ್ತಾ? ಏನಾದರೂ ಗೋವರ್ಧನ ಬೆಟ್ಟ, ಕೃಷ್ಣ ಎತ್ತಿದ್ದೇನಾದರೂ ಅದ್ರ ಬಗ್ಗೆ ಕೇಳಿದ್ದೀರಾ ಕತೆ? ಕೇಳಿದ್ದೀನಿ ಗುರುಗಳೇ. ಹಾಂ, ಓಕೆ. ಆ ದಿವಸ ಆ ವಿಶೇಷತೆ ಗೋವರ್ಧನ ಅಂದರೆ ಇಂದ್ರ ಒಂದು ಸಲ ಏನು ಮಾಡ್ತಾನೆ ಅಂದರೆ ಕೃಷ್ಣನ ಮೇಲೆ ಜಿದ್ದಿಗೆ ಬೀಳ್ತಾನಂತೆ, ಹಠಕ್ಕೆ ಬೀಳ್ತಾನಂತೆ ಇಂದ್ರ, ನಾನು ಹೆಚ್ಚು ಕೃಷ್ಣನಿಗಿಂತ ಅಂತ ಹೇಳಿ. ಆಗ ಆ ಗ್ರಾಮಸ್ಥರು ಹೇಳ್ತಾರಂತೆ, ನೀನು ಮೂಢ ಇದ್ದೀಯಾ, ಕೃಷ್ಣ ಎಲ್ಲಿ, ಪರಮಾತ್ಮ ನೀನೆಲ್ಲಿ ಅಂತಂದಾಗ, ಆಯಿತು ನನ್ನ ಶಕ್ತಿ ತೋರಿಸ್ತೀನಿ ಅಂತ ಹೇಳಿ ಇಂದ್ರ ಏನು ಮಾಡ್ತಾನಂತೆ ಅಂದರೆ 7 ದಿವಸ ಸತತವಾಗಿ ಗುಡುಗು, ಸಿಡಿಲು, ಮಳೆ, ಪ್ರವಾಹವನ್ನೇ ಹರಿಸ್ಬಿಡ್ತಾನಂತೆ. ಎಲ್ಲಿ ಶ್ರೀಕೃಷ್ಣನ ಆವಾಸ ಸ್ಥಾನ, ಈ ಮಥುರಾ, ಬೃಂದಾವನ, ಆ ಒಂದು ರೀಜನ್ ಏನಿರುತ್ತೆ ಅಲ್ಲಿ 7 ದಿವಸ ಊರೇ ಮುಳುಗಿ ಹೋಗುತ್ತೆ. ಆಗ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನಗಿರಿ ಎನ್ನುವಂತಹ ಬೆಟ್ಟವನ್ನು ತನ್ನ ಕಿರುಬೆರಳಿನಿಂದ ಎತ್ತಿ ಅದರ ಕೆಳಗಡೆ ಆ ಗ್ರಾಮಸ್ಥರನ್ನ, ಗೋಪಾಲಕರನ್ನ, ಎಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾನಂತೆ. ಆಗ ಇಂದ್ರನ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ, ಅವನ ಸೊಕ್ಕು ಮುರಿಯುತ್ತಂತೆ. ಆಗ ಹೇಳ್ತಾನೆ, ಒಪ್ತಾನಂತೆ. ಇಂದ್ರ ಬಂದು ಶ್ರೀಕೃಷ್ಣ ಪರಮಾತ್ಮನ ಕಾಲಿಗೆ ಬೀಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ತನ್ನ, ನೋಡಿ ಎಂತಹ ಕಿರುಬೆರಳಿನ ಮೇಲೆ ಸುಮಾರು 40 ಕಿಲೋಮೀಟರ್ ಅಗಲ ವಿಶಾಲವಾದಂತಹ 80 ಅಡಿ 80 ಫೀಟ್ ದೊಡ್ಡದಾದಂಥ ಬೆಟ್ಟವನ್ನು ಕಿರುಬೆರಳಿನಿಂದ ಎತ್ತಿರ್ತಾನಂತೆ. ಇಮ್ಯಾಜಿನ್ ಮಾಡಿ, 40 ಕಿಲೋಮೀಟರ್ ದೂರ 80 ಕಿಲೋಮೀಟರ್ ಎತ್ತರದ ಪರ್ವತ ಕಿರುಬೆರಳಿನಿಂದ ಎತ್ತಿ ತನ್ನ ಗ್ರಾಮಸ್ಥರನ್ನು ಅದರ ಕೆಳಗಡೆ ರಕ್ಷಣೆ ಮಾಡ್ತಾನಂತೆ ಪ್ರವಾಹದಿಂದ. ಆಗ ಪ್ರವಾಹ 7ನೇ ದಿವಸಕ್ಕೆ ಇಳಿಯುತ್ತೆ, ಎಲ್ಲವೂ ನಾರ್ಮಲ್ ಆಗುತ್ತೆ. ಆಗ ಶ್ರೀಕೃಷ್ಣ ಹೇಳ್ತಾನಂತೆ, ಆ ಹಿಂದೆ ಇಂದ್ರನನ್ನ ಪೂಜೆ ಮಾಡುವಂತಹ ಒಂದು ಇತ್ತಂತೆ ಸಂಪ್ರದಾಯ. ಶ್ರೀಕೃಷ್ಣ ಇವತ್ತಿನಿಂದ ಇಂದ್ರನನ್ನ ಪೂಜೆ ಮಾಡಬೇಡಿ, ಈ ಗೋವರ್ಧನ ಪರ್ವತ ಏನಿದೆ, ಬೆಟ್ಟ, ಇದನ್ನ ಪೂಜೆ ಮಾಡಿ ಅಂತ ಹೇಳ್ತಾನಂತೆ. ಹಾಗಾಗಿ ದೀಪಾವಳಿಯ ಸಂದರ್ಭದಲ್ಲಿ 4ನೇ ದಿನ ಗೋವರ್ಧನ ಪೂಜೆ ಅಂತ ಇದೆ. ಆ ಬೆಟ್ಟದ ಪೂಜೆ ಮಾಡುವಂಥದ್ದು. ಶ್ರೀಕೃಷ್ಣನನ್ನ ನೆನೆಸಿ ಈ ದಿನ ಆತ ಕಿರುಬೆರಳಿನಲ್ಲಿ ಪರ್ವತವನ್ನು ಎತ್ತಿ ರಕ್ಷಣೆ ಮಾಡಿದ್ನಲ್ಲ, ಅಂದರೆ ಕೆಟ್ಟ ವಿಚಾರಗಳಿಂದ, ಅಹಂಕಾರಗಳಿಂದ ಯಾರು ನಮ್ಮನ್ನು ಅಟ್ಯಾಕ್ ಮಾಡ್ತಿರ್ತಾರೆ ಅವರಿಂದ ರಕ್ಷಣೆ ಸಿಗಲಿ ಅಂತ ಹೇಳಿ ಗೋವರ್ಧನ ಪೂಜೆ ಆಗುವಂಥದ್ದು. ಇನ್ನು 5ನೇ ದಿನ ಭಾಯಿ ದೂಜ್ ಅಂತ ಹೇಳಿ ಹಬ್ಬ ಆಚರಣೆ ಮಾಡ್ತಾರೆ. ಅಂದರೆ ಸಹೋದರಿಯರು ತಮ್ಮ ಅಣ್ಣಂದರಿಗೆ ಶ್ರೀರಕ್ಷೆಯನ್ನು ಕಟ್ಟಿ ಅವರಿಗೆ ಸಿಹಿಯನ್ನು ತಿನ್ನಿಸಿ ಆರತಿಯನ್ನು ಮಾಡಿ, ಹೇಗೆ ನಾವು ರಕ್ಷಾಬಂಧನದಲ್ಲಿ ಆ ಪೂಜೆಯನ್ನು ಮಾಡ್ತಾರೆ, ರಕ್ಷಾಬಂಧನ ಸೇಮ್ ಅದೇ ಥರ ಭಾಯಿ ದೂಜ್ ಅಂತ ಉತ್ತರ ಭಾರತದ ಕಡೆಗೆ ಮಾಡ್ತಾರೆ. ಈ ರೀತಿಯಾಗಿ ದೀಪಾವಳಿ 5 ದಿನಗಳ ಹಬ್ಬ ಅಂತ ಆಚರಣೆ ಆಗುತ್ತೆ. ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನ ನೀಡಿದ್ರಿ ಗುರುಗಳೇ. ಹಾಗೆ ನೀವು ಹೇಳಿದ್ರಿ 2ನೇ ದಿನ ಧನತ್ರಯೋದಶಿಯನ್ನ ಆಚರಣೆ ಮಾಡ್ತೀವಿ ಅಂತ. ಸೊ ಆ ದಿನದಂದು ಏನಾದ್ರೂ ವಿಶೇಷ ಘಟನಾವಳಿಗಳು ನಡೆದಿತ್ತಾ, ಅದ್ರ ಬಗ್ಗೆ ಹೇಳತ್ತಂದ್ರೆ ಗುರುಗಳೇ? ಹೌದು. ಧನತ್ರಯೋದಶಿ ನೀವು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ನೀವು? ಇಲ್ಲ ಗುರುಗಳೇ. ಮಾಡಬೇಕು ಅನ್ನೋ ಐತಿಹ್ಯ ಇದೆ, ಬಟ್ ಕಂಪಲ್ಸರಿ ಇಲ್ಲ. ಬಂಗಾರವನ್ನ ತರಲೇಬೇಕು ಅಂತ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಕೆಲವೊಂದು ವಸ್ತುಗಳನ್ನ ತರಿಸಿ ಮನೆಗಿಟ್ಟು ಪೂಜೆ ಮಾಡಬೇಕು. ಸಿಂಪಲ್, ತುಂಬಾ ಕಡಿಮೆ ಖರ್ಚಿನ ವಸ್ತುಗಳು ಸಿಗುತ್ತೆ. ಅದು ಯಾವುದು ಅನ್ನೋದನ್ನ ನಾನು ದಾರಿದೀಪ ಕಾರ್ಯಕ್ರಮ ನಮ್ಮ ವೀಕ್ಷಕರು ನೋಡ್ತಾ ಇರಲಿ, ದೀಪಾವಳಿ ಧನತ್ರಯೋದಶಿ ಹಿಂದಿನ ದಿನ ಅದನ್ನ ಡಿಸ್ಕ್ಲೋಸ್ ಮಾಡ್ತೀನಿ. ಇನ್ನ ಧನತ್ರಯೋದಶಿಯ ದಿನ ಯಾವ ಮಹತ್ವದ ಘಟನಾವಳಿಗಳು ನಡೆದಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈ ಸಮುದ್ರ ಮಂಥನದ ಬಗ್ಗೆ ನೀವು ಕೇಳಿದ್ದೀರಲ್ಲ ಕಥೆಯನ್ನ,
ರಾಕ್ಷಸರು ಮತ್ತೆ ದೇವತೆಗಳ ನಡುವೆ ಒಂದು ಘೋರವಾದಂತಹ ಒಂದು ಮಂಥನ ನಡೆಯುತ್ತೆ, ಸಮುದ್ರ ಮಂಥನ. ಆ ಧನತ್ರಯೋದಶಿ ದಿನವೇ ಸಾಕ್ಷಾತ್ ಶ್ರೀಹರಿ, ನೋಡಿ ಎಂತಹ ಅದ್ಭುತ, ಸಾಕ್ಷಾತ್ ಶ್ರೀಹರಿ ಒಂದು ಕಳಶದೊಂದಿಗೆ ಅಲ್ಲಿ ಪ್ರಕಟವಾಗುವಂತಹದ್ದು. ಧನ್ವಂತರಿ ದೇವರ ಅವತಾರದಲ್ಲಿ, ಧನ್ವಂತರಿ ಭಗವಂತ, ಆ ಧನ್ವಂತರಿ ಆಯುರ್ವೇದಕ್ಕೆ ಪಿತಾಮಹ. ಆಯುರ್ವೇದವನ್ನ ಜಗತ್ತಿಗೆ ಹಂಚಿದಂಥವರು. ಆಯುರ್ವೇದ ಅಂದ್ರೆ ಏನು, ಅದರ ಮೂಲ, ಅದರಲ್ಲಿ ಯಾವ ರೀತಿಯ ಔಷಧಿಗಳ ಪ್ರಮಾಣವನ್ನ ನಾವು ರೆಡಿ ಮಾಡಬೇಕು, ಪ್ರಪೋರ್ಷನೇಟ್ ಅಂತ ಹೇಳ್ತಾರಲ್ಲ, ಎಷ್ಟು ಬೆರೆಸಬೇಕು ಏನು, ಅದೆಲ್ಲ ಇರುತ್ತೆ ವೈದ್ಯಕೀಯ ವಿಜ್ಞಾನದಲ್ಲಿ. ಆ ಧನ್ವಂತರಿ ಭಗವಂತ ಪ್ರಕಟಗೊಂಡಂತಹ ದಿನ ಕೈಯಲ್ಲಿ ಅಮೃತ ಕಳಶ ಇರುತ್ತೆ, ಅಮೃತವನ್ನ ಹಂಚಿದಂಥದ್ದು. ಹಾಗೆ ಆ ಏನು ರೋಗ ಜಾಡ್ಯ, ಒಂದು ರೀತಿಯ ಈ ಎಲ್ಲವನ್ನು, ಒಂದು ಚಿಕ್ಕ ಒಂದು ಜ್ವರದಿಂದ ಹಿಡಿದು ದೊಡ್ಡ ಒಂದು ಕ್ಯಾನ್ಸರ್ವರೆಗೂ ಅಂತ ಅನ್ಕೊಳ್ಳಿ, ಆ ಎಲ್ಲಕ್ಕೂ ಕೂಡ ಆ ಧನ್ವಂತರಿ ಭಗವಂತ ಇದ್ದಾನಲ್ಲ, ಆ ಧನ್ವಂತರಿ ಭಗವಂತನ ಶರಣಾಗಬೇಕು ನಾವು. ಈ ಕಡೆಗೆ ವೈದ್ಯಕೀಯ ಚಿಕಿತ್ಸಾ ಕ್ರಮಗಳು ನಡೀತಾ ಇರಲಿ, ಅದು ನಡೀತಾ ಇರುತ್ತೆ. ಅದರ ಜೊತೆಗೆ ಆ ಭಗವಂತ ಧನ್ವಂತರಿಯನ್ನು ನಾವು ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ, ಮಂತ್ರಗಳನ್ನು ಹೇಳೋದ್ರಿಂದ ಸಾಕಷ್ಟು ನಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಧನತ್ರಯೋದಶಿ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅವತ್ತಿನ ದಿನ ಶ್ರೀಹರಿ ಶ್ರೀ ವಿಷ್ಣು ಧನ್ವಂತರಿಯ ರೂಪದಲ್ಲಿ ಪ್ರಕಟವಾದಂಥದ್ದು. ನಮಗೆಲ್ಲ ಏನು ಜಡ್ಡು ಜಾಪತ್ರೆ ಇದೆ, ಜಾಡ್ಯ ಇದೆ, ಅನಾರೋಗ್ಯ ಇದೆ, ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಬಂದಂಥ ಮಹಾವೈದ್ಯ ಶ್ರೀಹರಿ. ಇದು ಆ ದಿನದ ವಿಶೇಷತೆ. ಸರಿ ಗುರುಗಳೇ, ಇನ್ನು ಧನತ್ರಯೋದಶಿ ಬಗ್ಗೆ ಕೇಳ್ತಾ ಇರಬೇಕಾದ್ರೆ, ಧನತ್ರಯೋದಶಿ ದಿನ ಯಮದೀಪವನ್ನು ದಾನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳೇ? ಈ ಧನತ್ರಯೋದಶಿ ದಿನ ಯಮದೀಪವನ್ನು ದಾನ ಮಾಡುವಂತಹ ಸಂಪ್ರದಾಯ ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಅವರು ಕಂಪಲ್ಸರಿ ಧನತ್ರಯೋದಶಿ ದಿನ ಯಮದೀಪ ದಾನವನ್ನು ಮಾಡ್ತಾರೆ. ಇಲ್ಲಿ ಅದಿಲ್ಲ ದಕ್ಷಿಣ ಭಾರತದಲ್ಲಿ. ಆದರೆ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೋಡಿ, ಕುಟುಂಬದಲ್ಲಿ ಅಕಾಲಿಕ ಮೃತ್ಯು ಆಗಬಾರ್ದು, ಸಡನ್ ಡೆತ್ಸ್ ಆಗಬಾರ್ದು, ಆಕ್ಸಿಡೆಂಟ್ಸ್ ಆಗಬಾರ್ದು, ಯಾವುದೇ ರೀತಿಯ ದುರ್ಮರಣ ದುರ್ಘಟನೆ ಆಗಬಾರ್ದು, ಕುಟುಂಬದ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಸಿಗಬೇಕು, ಆಯುರಾರೋಗ್ಯ ಐಶ್ವರ್ಯ ಸಿಗಬೇಕು ಅಂತ ಹೇಳಿದರೆ ಧನತ್ರಯೋದಶಿ ದಿನ ರಾತ್ರಿ ಒಂದು 8 ಗಂಟೆ 9 ಗಂಟೆ ನಂತರ, ಯಾಕೆಂದರೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅದು ಇದ್ದೇ ಇರುತ್ತೆ, ಎಲ್ಲ ಆದ ಮೇಲೆ ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸ್ಕೋಬೇಕು. 9 ಗಂಟೆ 10 ಗಂಟೆ ನಂತರ ಧನತ್ರಯೋದಶಿ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿರುತ್ತೆ, ಮೇನ್ ಡೋರ್, ಅದರ ಹೊರಗಡೆ ಒಂದು ಮಣ್ಣಿನ ಹಣತೆಯನ್ನು ಬೆಳಗಿಸಿಡಬೇಕು. ಆ ದೀಪದ ಮುಖ ದಕ್ಷಿಣ ದಿಕ್ಕನ್ನು ನೋಡ್ತಾ ಇರಬೇಕು. ಯಾಕೆಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂತ ಹೇಳ್ತಾರೆ. ಯಮಧರ್ಮರಾಯನ ಹೆಸರಿನಲ್ಲಿ ಆ ದೀಪವನ್ನು ಬೆಳಗಿಸಿಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಯಮದೀಪ ದಾನವನ್ನು ಮಾಡ್ತಾ ಇದ್ದೀನಿ, ವರ್ಷ ಪೂರ್ತಿ ನಮ್ಮ ಕುಟುಂಬದಲ್ಲಿ ಯಾವ ದುರ್ಘಟನೆಗಳು ನಡಿಬಾರ್ದು, ದುರ್ಮರಣಗಳು ನಡಿಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು, ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಬೇಕು ಅಂತ ಹೇಳಿ ಯಮಧರ್ಮರಾಯನ ಹೆಸರಿನಲ್ಲಿ ಯಾರು ಧನತ್ರಯೋದಶಿಯ ದಿನ ಮನೆಯ ಮುಖ್ಯದ್ವಾರದ ಹೊರಗಡೆ 10 ಗಂಟೆ ನಂತರ ಧನತ್ರಯೋದಶಿಯ ರಾತ್ರಿ ಯಮ ದೀಪವನ್ನು ಬೆಳಗಿಸಿಡ್ತಾರೆ, ಅಂದರೆ ಯಮಧರ್ಮ ದೀಪದಾನ ಅಂತ ಹೇಳ್ತಾರೆ, ಅದನ್ನು ಬೆಳಗಿಸಿದ್ರೆ ಮನೆಯಲ್ಲಿ ಶಾಂತಿ ಇರುತ್ತೆ. ಯಾವ ಆಕ್ಸಿಡೆಂಟ್ಗಳಾಗಲಿ ದುರ್ಘಟನೆಗಳು ಏನೂ ಕೂಡ ಆ ಮನೆಯಲ್ಲಿ ನಡೆಯೋದಿಲ್ಲ. ತುಂಬ ಆ ಕುಟುಂಬ ಸೇಫ್ ಆಗಿರುತ್ತೆ. ಇದನ್ನ ವೀಕ್ಷಕರು ತಪ್ಪದೇ ಮಾಡ್ಕೋಬೇಕು. ಸರಿ ಗುರುಗಳೇ, ನಾವು ಯಾವುದೇ ಪಾಡ್ಕಾಸ್ಟ್ ಮಾಡಿದ್ರು ವೀಕ್ಷಕರು ನಿಮ್ಮ ಸಿಂಪಲ್ ರೆಮಿಡಿ ಏನು ಹೇಳ್ತಾರಪ್ಪ ಗುರುಗಳು, ಈ ಹಬ್ಬದ ದಿನ ಏನು ರೆಮಿಡಿ ಹೇಳ್ಬೋದು ಅಂತ ಕಾಯ್ತಾ ಇರ್ತಾರೆ. ಅದರಂತೆ ನೀವು ಈಗ ಧನತ್ರಯೋದಶಿ ದಿನದ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ಹೇಳಿದ್ರಿ. ಹಾಗೆ ಆ ದಿನದಂದು ನಾವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಯಾವ ರೆಮಿಡಿಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ಖಂಡಿತ. ಧನತ್ರಯೋದಶಿ ಅಂತಂದ್ರೇನೆ ಹೆಸರಲ್ಲೇ ಇದೆ ನೋಡಿ, ಧನ ಒಂದು ಹಣ. ಇನ್ನು ತ್ರಯೋದಶಿ ಅಂದರೆ ತ್ರಯೋದಶಿ, ಅದು ಆ ದಿನ ತಿಥಿಯೆಂದು ಬರುವಂತಹದ್ದು. ಆ ಧನತ್ರಯೋದಶಿ ಎಂದು ವಿಶೇಷವಾಗಿ ನಾವು ಲಕ್ಷ್ಮೀ ಶ್ರೀಚಕ್ರ ಯಂತ್ರದ ಪೂಜೆ ಮಾಡ್ಕೋಬೇಕು. ಆಲ್ರೆಡಿ ಅವೆಲ್ಲ ವೀಕ್ಷಕರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿದ್ದಾರೆ. ಅದನ್ನು ಅವರು ಪೂಜೆ ಮಾಡಲಿ ಭರ್ಜರಿಯಾಗಿ. ಹೂವಿನ ಮಾಲೆ, ಮಲ್ಲಿಗೆ ಮಾಲೆಯನ್ನು ಹಾಕ್ಕೊಳ್ಳಿ. ಎದುರುಗಡೆ 5 ರೀತಿಯ ಹಣ್ಣುಗಳನ್ನು ನೈವೇದ್ಯ ಸ್ವರೂಪವಾಗಿ ಇಟ್ಟು ನೈವೇದ್ಯ ಮಾಡಲಿ. ಇನ್ನು ಯಾವ ವೀಕ್ಷಕರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ, ಅದನ್ನು ನಾನೀಗ ಮುಂದೆ ನಿಮಗೆ ತೋರಿಸ್ತೀನಿ ಕೈಯಲ್ಲಿ ಹಿಡ್ಕೊಂಡು. ಯಾರು ತರಿಸಿಲ್ಲ ಅವರು ಈ ಪಾಡ್ಕಾಸ್ಟ್ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ
ಇವತ್ತಿನಿಂದಲೇ ಅವರ ಹೆಸರಲ್ಲಿ ನಾವು 30ರಿಂದ 50 ದಿವಸ ಪೂಜೆಗಿಟ್ಟು ಹೋಮ ಹವನ ಸಂಕಲ್ಪ ಎಲ್ಲ ಮಾಡಿ ಸಿದ್ಧಿ ಪೂಜೆ ಮಾಡ್ತೀವಿ. 15 ಲಕ್ಷ ನಾವು ಪ್ರಾಣ ಪ್ರತಿಷ್ಠಾಪನಾ ಮಂತ್ರವನ್ನು ಹೇಳಿ ಅದಕ್ಕೆ ಪೂಜೆ ಮಾಡ್ತೀವಿ. ಇಲ್ಲಿಂದಲೇ ಅವರಿಗೆ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಶುರು ಆಗತ್ತೆ. ಇನ್ನೂ ನಿಮಗೆ ಆಶ್ಚರ್ಯ ಆಗಬಹುದು, ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಯಾರು ಬುಕ್ ಮಾಡ್ಕೋತಾರಲ್ಲ ಅವ್ರ ಮನೆಗೆ ಬರೋದಕ್ಕೆ 30ರಿಂದ 50 ದಿವಸ ಆಗೇ ಆಗುತ್ತೆ. ಆದರೆ ಬುಕ್ ಮಾಡ್ಕೊಂಡು ದಿವಸದಿಂದನೇ ಅವ್ರ ಜೀವನದಲ್ಲಿ ಪರಿವರ್ತನೆ ಬರುತ್ತೆ. ಹೇಗೆ ಅಂದರೆ ಅವರ ಹೆಸರಿನಲ್ಲಿ ಪೂಜೆಗಿಟ್ಟು ಇಲ್ಲಿ ಜಪ ತಪ ನಡೀತಾ ಇರುತ್ತಲ್ಲ, ಪರಿವರ್ತನೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಯಾರೆಲ್ಲ ನೀವು ಶ್ರೀಚಕ್ರ ಯಂತ್ರ ತರಿಸಿದ್ದೀರಿ ಅದನ್ನು ಪೂಜೆ ಮಾಡ್ಕೊಳ್ಳಿ. ನಾನು ಹೇಳಿರ್ತೀನಿ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ. ತರಿಸಿಲ್ಲ ಅನ್ನೋರು ಆ ಶ್ರೀಚಕ್ರ ಯಂತ್ರ ಫಾರ್ ದ ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ ಗುರುಜಿ, ಶ್ರೀಚಕ್ರ ಯಂತ್ರ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋರಿಗೆ ಶ್ರೀಚಕ್ರ ಯಂತ್ರ ತೋರಿಸ್ತೀನಿ. ಅದನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಜಪ ತಪ ಸ್ಟಾರ್ಟ್ ಮಾಡ್ತೀವಿ. ಆ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿದರೆ ಧನತ್ರಯೋದಶಿಯ ದಿನ ಬಾಳು ಬಂಗಾರ ಆಗುತ್ತೆ. ಯಾಕೆಂದ್ರೆ ಇದು ಈಗ ನೋಡಿ, ನಾವು ಮಾತಾಡೋದಕ್ಕಿಂತ ಅದನ್ನ ತೋರಿಸೇ ಬಿಡ್ತೀನಿ ನಿಮಗೆ. ಶ್ರೀಚಕ್ರ ಯಂತ್ರವನ್ನ ನೋಡಿ, ಈ ರೀತಿಯಾದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ. ಇದರ ಡಿಸೈನ್ ಒಂದ್ಸಲ ನಾವು ನೋಡಿದಾಗ ಇದು ಈ ಸರ್ಕಲ್ ಏನಿದೆ ಇದು ಬ್ರಹ್ಮಾಂಡವನ್ನ ಪ್ರತಿನಿಧಿಸುತ್ತೆ. ಈ ಸುತ್ತಲೂ ಹೊರಗಡೆ ಇರುವಂತಹ ನಮಗೆ ಡಿಸೈನ್, ನಮಗೆ ಆಕಾಶ. ಏನಾಗುತ್ತೆ ಅಂತಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಕೆಲವೊಂದು ಪಾಪಕರ್ಮಗಳನ್ನು ಮಾಡಿರ್ತೀವಿ. ಅದರಿಂದ ಅದು ಮುಕ್ತಿ ಕೊಡಿಸುತ್ತೆ. ಈ ಜನ್ಮದಲ್ಲಿ ನಮಗೆ ಏನೇ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಕೈಗೆ ಹಣ ಹತ್ತುತ್ತೇ ಇರೋದಿಲ್ಲ. ಸಾಲದ ಮೇಲೆ ಸಾಲ ಮಾಡ್ಕೋತಾ ಇರ್ತೀವಿ, ಸಾಲ ತೀರ್ಸಕ್ಕಾಗ್ತಾ ಇರೋದಿಲ್ಲ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅರ್ಧಕ್ಕೆ ಬಂದು ನಿಲ್ತಾ ಇರುತ್ತೆ. ಅಥವಾ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇರೋದಿಲ್ಲ, ಸೈಟ್ ಕೊಳ್ಳಕ್ಕಾಗ್ತಾ ಇರೋದಿಲ್ಲ. ಸಾಕಷ್ಟು ನಮಗೆ ವಿಷಯಗಳು ಪೂರ್ತಿ ಆಗ್ತಾ ಇರೋದಿಲ್ಲ. ಈ ಶ್ರೀಚಕ್ರ ಯಂತ್ರ ಅನ್ನೋದೊಂದು ಮನೆಗೆ ಬಂದರೆ ಸಾಕು, ನಿಮ್ಮ 1000 ಸಮಸ್ಯೆಗಳಿಂದ ಹೊರಗಡೆ ತರುವಂಥ ಶಕ್ತಿ ಇರುತ್ತೆ. ಯಾಕೆಂದ್ರೆ ಇದು ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿ ನಿರ್ಮಾಣ ಮಾಡಿರುವಂಥದ್ದು, ಮನುಷ್ಯರು ನಿರ್ಮಾಣ ಮಾಡಿರುವಂಥದ್ದಲ್ಲ. ಹಾಗಾಗಿ ಇದರಲ್ಲಿ 13 ರಹಸ್ಯ ತ್ರಿಕೋನಗಳಿರುತ್ತೆ. ಆ 13 ರಹಸ್ಯ ತ್ರಿಕೋನಗಳು ನಮ್ಮನ್ನ 1000 ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ. ನೀವೆಂಥದ್ದೇ ಕಠಿಣ ಸಮಸ್ಯೆಗೆ ಸಿಕ್ಕಾಕೊಂಡಿರಿ, ಇದು ಹೊರಗಡೆ ಕರ್ಕೊಂಡ್ಬರುತ್ತೆ. ನಿಮಗೆ ಒಂದು ಸಲ ಇದು ಮನೆಗೆ ಬಂದರೆ ಸಾಕು, ಸಾಲ ತೀರುತ್ತೆ. ಒಂದು ಸಲ ಸಾಲ ತೀರ್ತು ಅಂದರೆ ಜನ್ಮ ಪರ್ಯಂತ ಸಾಲ ಮಾಡುವಂಥ ಪ್ರಮೇಯ ಬರೋದಿಲ್ಲ. ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ. ಅಷ್ಟು ಹಣ ನಮಗೆ ಬರಬೇಕು ಅಂದರೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕಲ್ಲ, ಅದು ಎಲ್ಲ ಚೆನ್ನಾಗಿ ನಡೀತೆ. ಮಕ್ಕಳು ಮಾತು ಕೇಳ್ತಾರೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ನೀವು ಸೈಟ್ ಕೊಂಡ್ಕೊಳ್ಬೇಕಾ, ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ವಾಹನ ಯೋಗ ಬರುತ್ತೆ. ಎಲ್ಲ ಕೇಳಿದ್ದನ್ನ ಒಂದು ನಿಮ್ಮ ಮಡಿಲಿಗೆ ತಂದು ಹಾಕುವಂಥ ಅಕ್ಷಯ ಪಾತ್ರೆ. ಇದನ್ನ ದೀಪಾವಳಿ ಸಂದರ್ಭದಲ್ಲಿ ಏನಾದರೂ ಬುಕ್ ಮಾಡಿಕೊಂಡ್ರೆ, ಹೌದು ಗುರುಗಳೇ, ಈ ಹೋದ ವರ್ಷ ದೀಪಾವಳಿ ಸಂದರ್ಭದಲ್ಲಿ ನೀವು ಶ್ರೀಚಕ್ರ ಯಂತ್ರವನ್ನು ತೋರಿಸಿದ್ರಿ, ಅವಾಗಲೇ ನಾವು ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. 1 ವರ್ಷನೂ ಆಗಿಲ್ಲ ಗುರುಗಳೇ, ಅದೆಷ್ಟು ಪ್ರಮಾಣದಲ್ಲಿ ನಮಗೆ ಹಣ ಬರ್ತಾ ಇದೆ ಅಂದರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅದೆಷ್ಟು ಪ್ರಮಾಣದಲ್ಲಿ ನಮಗೆ ನೌಕರಿ ಇಂಪ್ರೂವ್ಮೆಂಟ್ ಆಗಿದೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಿದೆ ಅಂದರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ವೀಕ್ಷಕರು ಕಮೆಂಟ್ ಮಾಡಲೇಬೇಕು. ಇಂತಹ ಲಕ್ಷ್ಮೀ ಸ್ವರೂಪ, ಶ್ರೀ ದುರ್ಗಾ ಸ್ವರೂಪವಾದಂಥ ಶ್ರೀಚಕ್ರ ಯಂತ್ರವನ್ನು ತರಿಸಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಮರಿಬಾರ್ದು ವೀಕ್ಷಕರು. ಇದನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿ. ಯಾರಿಗೆ, ಯಾಕೆಂದ್ರೆ ಪಾಪ ಈ ಪಾಡ್ಕಾಸ್ಟ್ ಮುಗಿಯೋಷ್ಟರಲ್ಲಿ ಇನ್ನೊಂದು 2-3 ದಿವಸದಲ್ಲಿ ದೀಪಾವಳಿ ಹಬ್ಬ ಬಂದಿರುತ್ತೆ. ಅಂಥವ್ರು ಚಿಂತೆ ಮಾಡೋದು ಬೇಡ, ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಇಲ್ಲಿಟ್ಟು ಪೂಜೆ ಸ್ಟಾರ್ಟ್ ಮಾಡಿರ್ತೀವಿ. ಯಾರು ತರಿಸಿದಿರಿ ಪೂಜೆ ಮಾಡ್ಕೊಳ್ಳಿ. ತರಿಸಿಲ್ಲ ಅಂದವರು ಚಿಂತೆ ಮಾಡೋದು ಬೇಡ, ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ನಡೀತಾ ಇರುತ್ತೆ. ಆಮೇಲೆ 30ರಿಂದ 50 ದಿವಸ ಆದ್ಮೇಲೆ ಬರುತ್ತೆ, ಕಂಟಿನ್ಯೂ ಮಾಡ್ಕೊಳ್ಳಿ ಪೂಜೆಯನ್ನು. ಲಕ್ಷ್ಮೀ ಶ್ರೀಚಕ್ರ ಯಂತ್ರದ ಪೂಜೆ ಬಹಳ ಶ್ರೇಷ್ಠ ಧನತ್ರಯೋದಶಿಯಲ್ಲಿ. ತದನಂತರ ರೆಮಿಡಿಯನ್ನು ಹೇಳ್ಬಿಡ್ಲಾ, ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಖಂಡಿತವಾಗಿ. ಧನತ್ರಯೋದಶಿ ಹಬ್ಬದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ವಿಶೇಷವಾಗಿ ಸಿಲ್ವರ್ ಕಾಯಿನ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಅಥವಾ ಚಿಕ್ಕ ಪ್ರಮಾಣದ ಸಿಲ್ವರ್ ಕಾಯಿನ್ ಅನ್ನು ತಗೋಬೇಕು. ಒಂದು ಸಣ್ಣ ಸಿಲ್ವರ್ ಕಾಯಿನ್, ಚಿಕ್ಕದಾಗಿ ನಮಗೆ ಒಂದು 500,000 ಒಳಗಡೆ ಅದು ಸಿಗುತ್ತೆ. ಒಂದು ಸಿಲ್ವರ್ ಕಾಯಿನ್ ಅನ್ನು ತಗೊಂಡು ಧನತ್ರಯೋದಶಿ ಹಬ್ಬದ ದಿನ ಒಂದು ಹಿತ್ತಾಳೆ ಬಟ್ಲಾಗ್ಲಿ ಅಥವಾ ಬೆಳ್ಳಿ ಬಟ್ಲಲ್ಲಿ ಅಕ್ಕಿಯನ್ನು ತುಂಬಿಟ್ಟು ಅದರ ಮೇಲೆ ಆ ಸಿಲ್ವರ್ ಕಾಯಿನ್ ಅನ್ನು ಇಟ್ಟು ಒಂದು ಕೆಂಪು ಬಣ್ಣದ ಹೂವನ್ನ ಏರಿಸಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು. ಅಥವಾ
ಗುರುಗಳೇ ಅದು ಮಂತ್ರ ದೊಡ್ಡದಾಯ್ತು, ಚಿಕ್ಕ ಮಂತ್ರ ಹೇಳಿ ಅಂದರೆ ಶ್ರೀಮ್ ಅಂತ ಬೀಜ ಮಂತ್ರ ಬರುತ್ತೆ. ಶ್ರೀಮ್ 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 ಅನ್ನೋದನ್ನ ಮನಸ್ಸಲ್ಲಿ 108 ಸಲ ಹೇಳ್ಕೋಬಹುದು. ಈ ಒಂದು ಕ್ರಮವನ್ನು ಮಾಡೋದ್ರಿಂದ ಯಾರು ಧನತ್ರಯೋದಶಿಯ ದಿನ ಚಿಕ್ಕ ಬೆಳ್ಳಿಯ ತುಂಡನ್ನು, ಬೆಳ್ಳಿಯ ಕಾಯಿನನ್ನು ತಗೊಂಡು ಬೆಳ್ಳಿಯ ಬಟ್ಲು ಅಥವಾ ಹಿತ್ತಾಳೆ ಬಟ್ಲಲ್ಲಿ ಅಕ್ಕಿಯನ್ನು ತುಂಬಿಟ್ಟು ಅದರ ಮೇಲೆ ಈ ಒಂದು ಹೊಸ ಬೆಳ್ಳಿಯ ಕಾಯಿನನ್ನು ಇಟ್ಟು ಕೆಂಪು ಹೂವನ್ನು ಏರಿಸಿ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು 108 ಬಾರಿ ಪಠಣ ಮಾಡೋದ್ರಿಂದ ಅಪಾರ ಪ್ರಮಾಣದ ಹಣ ಅವರ ಮನೆಗೆ ಹರಿದು ಬರುತ್ತೆ. ಎರಡನೆಯದ್ದಾಗಿ ಇನ್ನು ಗುರುಗಳೇ, ನಮಗೆ ಧನತ್ರಯೋದಶಿಯ ದಿನ ತುಂಬ ಜನ ಹೇಳ್ತಾರೆ ಬಂಗಾರವನ್ನು ಖರೀದಿ ಮಾಡಬೇಕು, ಅದು ಕಡ್ಡಾಯನ ಅಂಥೇಳಿ. ಕಡ್ಡಾಯ ಇಲ್ಲ. ಬಂಗಾರ ಬೆಳ್ಳಿಗೆ ಪರ್ಯಾಯವಾಗಿ ಕೆಲವೊಂದು ಧಾನ್ಯಗಳನ್ನು ನಾವು ಪರ್ಚೇಸ್ ಮಾಡಬಹುದು. ಅದರ ರೆಮಿಡಿ ಹೇಳ್ಕೊಡ್ತೀನಿ. ಯಾರಿಗೆ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡೋಕ್ಕೆ ಇಲ್ಲ ಗುರುಗಳೇ ಕಷ್ಟ ಇದೆ, ನಮಗೆ ಒಂದು ತೊಂದರೆ ತಾಪತ್ರಯ ಇದೆ ಅಂದರೆ ಚಿಂತೆ ಮಾಡೋದು ಬೇಡ. ಬಾರ್ಲಿ ಅಂತ ಸಿಗುತ್ತೆ, ನೋಡಿದ್ದೀರಾ? ಜವೆ ಗೋಧಿ ಅಂತ ಹೇಳ್ತಾರೆ. ಅದನ್ನ ಈ ತೂಕ ಇಳಿಸೋರು, ವೇಟ್ ಮ್ಯಾನೇಜ್ಮೆಂಟ್ ಮಾಡೋರು ಬಾರ್ಲಿ ನೀರು ಕುಡಿತಾ ಇರ್ತಾರೆ, ಅದ್ರದ್ದು ಬಾರ್ಲಿ ಉಪ್ಪಿಟ್ಟು ಅದರದ್ದೆಲ್ಲ ತಿಂತಾ ಇರ್ತಾರೆ. ಆ ಬಾರ್ಲಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಒಂದು 10-20 ರೂಪಾಯಿ ಬಾರ್ಲಿಯನ್ನ ತಂದಿಟ್ಟು ಅವತ್ತಿನ ದಿವಸ ಹೊಸ ಹಿತ್ತಾಳೆ ಬಟ್ಲು ಅಥವಾ ಹಿತ್ತಾಳೆ ತಟ್ಟೆ ತಗೋಬೇಕಾಗುತ್ತೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು, ಬಂಗಾರ ತಂದ್ರೆ ಮಾತ್ರ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಧನತ್ರಯೋದಶಿ ದಿವಸ ಅಂತಲ್ಲ, ಹಿತ್ತಾಳೆ ತರಬೇಕಂತೆ. ಮಹಾಲಕ್ಷ್ಮಿಗೆ ಬಂಗಾರಕ್ಕಿಂತ ಹಿತ್ತಾಳೆ ತಂದ್ರೆ ಅಂದ್ರೆ ಬಹಳ ಪ್ರೀತಿ ಅಂತೆ. ಆ ಇಷ್ಟು ಚಿಕ್ಕ ಹಿತ್ತಾಳೆ ತಟ್ಟೆ ಅಥವಾ ಹಿತ್ತಾಳೆ ಬಟ್ಲು ತಂದ್ಬಿಟ್ಟು ಅದರ ಒಳಗಡೆ ಬಾರ್ಲಿ ಇಟ್ಟು ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿಬಿಟ್ಟು ವರ್ಷ ಪೂರ್ತಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರು, ನನಗೆ ಅಷ್ಟೈಶ್ವರ್ಯ ಕರುಣಿಸು ಅಂತಂದ್ರೆ ತುಂಬಾ ಪವರ್ಫುಲ್ ಅಂತೆ. ಬಂಗಾರ ಥರ ಅವಶ್ಯಕತೆನೇ ಇಲ್ಲ. ಬಾರ್ಲಿ ತೊಗೊಂಬನ್ನಿ ಸ್ವಲ್ಪ, ಆ ತೊಗೊಂಡ್ಬಂದ್ಬಿಟ್ಟು ಪೂಜೆ ಮಾಡಿ. ಆ ಬಾರ್ಲಿಯನ್ನು ನೆಕ್ಸ್ಟ್ ಡೇ ನಾವು ಉಪ್ಪಿಟ್ಟು ಅಥವಾ ಫುಡ್ ಐಟಮ್ ಅಲ್ಲಿ ಮಾಡಿಕೊಂಡು ಬಳಸಬೇಕು, ಮಿಸ್ ಮಾಡಬಾರ್ದು. ಅದನ್ನ ಸಾಕಷ್ಟು ರೆಮಿಡಿಗಳಿದೆ, ಅದನ್ನ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಖ್ಯವಾಗಿ ಈ ವರ್ಷ ನೋಡಿ, ಹೋದ ವರ್ಷ ನಮಗೆ ಅವಕಾಶ ಸಿಕ್ಕಿರಲಿಲ್ಲ, ಈ ವರ್ಷ ಅವಕಾಶ ಸಿಕ್ಕಿದೆ. ಯಾರೆಲ್ಲ ಇನ್ನೂ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡಿಲ್ಲ ಧನತ್ರಯೋದಶಿಗೆ, ಬುಕ್ ಮಾಡ್ಕೊಳ್ಳಿ ಮರಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ಗುರುಗಳೇ, ಇನ್ನು ಈ ಪಾಡ್ಕಾಸ್ಟ್ ಕೊನೆಯದಾಗಿ ಸಾಕಷ್ಟು ಜನ ಹೇಳ್ತಾನೆ ಇರ್ತಾರೆ, ಗುರುಗಳೇ ಏನೇ ಎಫರ್ಟ್ ಹಾಕಿದ್ರು, ಏನೇ ಮಾಡಿದ್ರು ನಮ್ಮ ಜೀವನದಲ್ಲಿ ಏಳಿಗೆನೇ ಆಗ್ತಿಲ್ಲ, ಎಷ್ಟೇ ಕಷ್ಟಪಟ್ಟರು ಏನೂ ಆಗ್ತಾ ಇಲ್ಲ, ಬರೀ ಸಾಲಗಳೇ ಜಾಸ್ತಿ ಆಗಿದೆ, ಜೀವನದಲ್ಲಿ ಕಷ್ಟಗಳೇ ಜಾಸ್ತಿ ಆಗ್ತಾ ಇದೆ, ಒಂದು ನೆಮ್ಮದಿ ಅನ್ನೋಂಥದ್ದೇ ನಮ್ಮ ಜೀವನದಲ್ಲಿ ಇಲ್ಲ, ಇದೆಲ್ಲ ಹೋಗ್ಲಾಡ್ಸೋದಕ್ಕೆ ಏನಾದರೂ ಒಂದು ರೆಮಿಡಿ ಕೊಡಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ ಗುರುಗಳೇ. ಅಂಥವ್ರಿಗೆ ಏನಾದರೂ ಸಿಂಪಲ್ ರೆಮಿಡಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಹೇಗೂ ದೀಪಾವಳಿ ಹಬ್ಬ ಧನತ್ರಯೋದಶಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಧನತ್ರಯೋದಶಿಯ ದಿವಸ ಏನು ಮಾಡಬೇಕು ಅಂತಂದರೆ, ಈ ಮನೆ ಹೊರಗಡೆ ಏನು ತುಳಸಿ ನಾವು ಇಟ್ಕೊಂಡಿರ್ತೀವಿ, ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ತುಳಸಿ ಗಿಡ. ಆ ತುಳಸಿ ಗಿಡದ ಎದುರುಗಡೆ ಧನತ್ರಯೋದಶಿ ಹಬ್ಬದ ದಿನ ಶುದ್ಧ ದೇಸಿ ಹಸುವಿನ ತುಪ್ಪದ ಒಂದು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಬೆಳಗ್ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಎಷ್ಟೇ ಕಷ್ಟಪಟ್ಟು ದುಡಿತೀವಿ, ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಅದು ಹಿಂಗೆ ಬರುತ್ತೆ ಹಂಗೆ ಹೋಗುತ್ತೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಮಗೆ. ಇವ್ರ ಪಾಪ ಕಷ್ಟಪಡೋದೇನಾದರೂ ಕಡಿಮೆ ಮಾಡಿದಾರಾ? ಇಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಹಣ ಯಾಕೆ ನಿಲ್ತಾ ಇಲ್ಲ? ಅದಕ್ಕೆ ನೀವು ತುಳಸಿ ಗಿಡದ ಎದುರುಗಡೆ ಧನತ್ರಯೋದಶಿಯ ದಿನ ಮಣ್ಣಿನ ಹಣತೆಯಲ್ಲಿ ಶುದ್ಧ ದೇಸಿ ಹಸುವಿನ ತುಪ್ಪದಲ್ಲಿ ದೀಪವನ್ನು ಬೆಳಗ್ ನೋಡಿ. ಒಂದು ವರ್ಷ ಆಗೋಷ್ಟರಲ್ಲಿ ಆ ಕಂಪ್ಲೇಂಟ್ನಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿರ್ತಾರೆ. ಹೌದು ಗುರುಗಳೇ, ಆ ರೆಮಿಡಿಯಲ್ಲಿ ಏನೋ ಒಂದು ಶಕ್ತಿ ಇತ್ತು. ಮಣ್ಣಿನ ಹಣತೆ ದೀಪಾವಳಿಗೆ ತಂದಿರ್ತೀರಾ, ತುಪ್ಪ ಒಂದು ಸ್ವಲ್ಪ ತುಪ್ಪಕ್ಕೆ ಖರ್ಚು ಮಾಡಬೇಕಾಗುತ್ತೆ, ಬಿಟ್ಟರೆ ಬೇರೆ ಏನೂ ಖರ್ಚಿಲ್ಲ ಇದರಲ್ಲಿ. ಇದು ಕೊಡುವಂತಹ ರಿಸಲ್ಟ್ ಇದೆಯಲ್ಲ, ಅದ್ಭುತ, ಪರಮಾದ್ಭುತ. ಇನ್ನು ಮುಂದಿನ ರೆಮಿಡಿಯನ್ನು ನೋಡ್ಲಿಕ್ಕಾಗಿ ಬಿಳಿಯ ಬಣ್ಣದ ವಸ್ತುವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಧನತ್ರಯೋದಶಿಯ ದಿನ. ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ ಮಾಡಬಹುದು ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡಬಹುದು. ಬಿಳಿ ಅಕ್ಕಿ, ವೈಟ್ ರೈಸ್, ಸಕ್ಕರೆ ಬಿಳಿಯ ಬಣ್ಣದ್ದು, ಹಾಲು, ಮೊಸರು, ಹಾಗೆ ಬಿಳಿಯ ಬಣ್ಣದ ಹೂವು, ಇಷ್ಟನ್ನು ಕೂಡ ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ, ದೇವಾಲಯದಲ್ಲಿ ದಾನ ಮಾಡಿ ನೋಡಿ. ಇದೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇನ್ನು ಯಾರು ರಾಹು ದೋಷ, ಕೇತು ದೋಷ, ಶನಿ ದೋಷದಿಂದ ಬಳಲ್ತಾ ಇರ್ತಾರೆ, ಎಲ್ಲ ಕೆಲಸ ವಿಳಂಬ ಆಗ್ತಾ ಇರುತ್ತೆ, ಯಾವ ಕೆಲಸನೂ ಫಾಸ್ಟ್ ಆಗ್ತಾ ಇರೋದಿಲ್ಲ, ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಾರೆ, ಅರ್ಧಕ್ಕೆ ನಿಂತು ಹೋಗುತ್ತೆ. ಸೈಟ್ ಕೊಂಡ್ಕೊಳ್ತಾರೆ, ಮನೆ ಕಟ್ಸೋಕೆ ಶುರು ಮಾಡ್ತಾರೆ, ಅರ್ಧಕ್ಕೆ ನಿಂತು ಹೋಗುತ್ತೆ. ಹೀಗೆ ಯಾವುದೇ, ಇದು ಎಕ್ಸಾಂಪಲ್ ಅಷ್ಟೇ. ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇರ್ತಾರೆ, ಒಂದ್ಸಲ ಅವರಿಂದ ರಿಜೆಕ್ಟ್ ಆಗುತ್ತೆ, ಒಂದ್ಸಲ ಇವರಿಂದ ರಿಜೆಕ್ಟ್ ಆಗುತ್ತೆ. ಇದು ಎಕ್ಸಾಂಪಲ್ ಅಷ್ಟೇ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅವ್ರಿಗೆ ಸಕ್ಸಸ್ ಸಿಗ್ತಾ ಇರೋದಿಲ್ಲ. ಅಂಥವರು ಧನತ್ರಯೋದಶಿಯ ದಿನ ಶನಿ ಭಗವಾನರ ದೇವಾಲಯದಲ್ಲಿ ಕಪ್ಪು ಎಳ್ಳು, ಹಾಗೆ ಸಾಸಿವೆ ಎಣ್ಣೆ, ಅಥವಾ ನಿಮಗೆ ಈ ಒಂದು ಏನು ಹೇಳ್ತೀರಾ, ಎಳ್ಳೆಣ್ಣೆ ಅಂತ ಹೇಳ್ತಾರೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಕಪ್ಪು ಎಳ್ಳು
ಇವುಗಳನ್ನು ದಾನ ಮಾಡೋದ್ರಿಂದ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಇನ್ನು ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕನಕದಾರ ಸ್ತೋತ್ರವನ್ನು ಯಾರು ಕೇಳ್ತಾರೆ ಹೇಳ್ತಾರೆ ಧನತ್ರಯೋದಶಿಯ ದಿನ ಜೀತ್ ಮೀಡಿಯಾದಲ್ಲಿ ಕನಕದಾರ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ಕನಕದಾರ ಅಂತ ಕೇಳಿ ಅವರು ಟೈಪ್ ಮಾಡಿದರೆ ಬರುತ್ತೆ. ಕನಕದಾರ ಸ್ತೋತ್ರ ಬಂಗಾರದ ಮಳೆಯೇ ಸುರಿಸಿದಂತಹ ಮಾತೆ ಮಹಾಲಕ್ಷ್ಮಿಯ ಸ್ತೋತ್ರ ಅದು. ಅದರ ಬಗ್ಗೆ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಈ ಎಲ್ಲ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಧನತ್ರಯೋದಶಿಯ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ಸುವರ್ಣ ವೃಷ್ಟಿ ಮಾಡೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಸರಿ ಗುರುಗಳೇ, ತುಂಬ ಅದ್ಭುತವಾದಂಥ ಮಾಹಿತಿ. ದೀಪಾವಳಿ 5 ದಿನದ ವಿಶೇಷತೆ ಜೊತೆಗೆ ಧನತ್ರಯೋದಶಿ ದಿನ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ನಿಮಗೆ. ತುಂಬ ಸಂತೋಷ. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿ ಹಬ್ಬದ ವಿಶೇಷತೆ ಜೊತೆಗೆ ಧನತ್ರಯೋದಶಿ ದಿನ ನಾವು ಏನೇನು ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ಸಿಂಪಲ್ ರೆಮಿಡಿಗಳನ್ನ ಅಳವಡಿಸೋದ್ರಿಂದ ನಮ್ಮ ಜೀವನದ ಕಷ್ಟಗಳು ಹೋಗುತ್ತೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಏನು ಗುರುಗಳು ಲಕ್ಷ್ಮೀ ಶ್ರೀ ಚಕ್ರದ ಬಗ್ಗೆ ನಿಮಗೆ ತಿಳಿಸ್ಕೊಟ್ರು. ನಾವೀಗಾಗಲೇ ನೋಡ್ತಾ ಇದ್ವಿ, ಗುರುಗಳು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಸಾಕಷ್ಟು ಜನ ಅದನ್ನು ಕೊಂಡ್ಕೊಂಡು ನೆಕ್ಸ್ಟ್ ಮೂಮೆಂಟಲ್ಲೇ ಗುರುಗಳಿಗೆ ಅದರ ಬಗ್ಗೆ ನಮಗೆ ಯಾವ ರೀತಿಯಾಗಿ ಯೂಸ್ ಆಯಿತು, ಅದು ಮನೆಗೆ ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಆಯಿತು, ಹಾಗೆ ಜೀವನದಲ್ಲಿ ಇದ್ದಂಥ ಕಷ್ಟಗಳು ಒಂದೊಂದೇ ಯಾವ ರೀತಿಯಾಗಿ ದೂರವಾಯಿತು ಅನ್ನೋಂಥದ್ರ ಬಗ್ಗೆ ಗುರುಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರ್ಬೋದು ಅಥವಾ ಎಂಥದ್ದೇ ಬೆಟ್ಟದಂಥ ಸಮಸ್ಯೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇದ್ರೂ ಕೂಡ ಈ ಶ್ರೀ ಚಕ್ರ ಏನಿದೆ ಅದೊಂದನ್ನು ನೀವು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಅದನ್ನು ತಂದಿರಿಸ್ಕೊಂಡ್ರೆ ನೆಕ್ಸ್ಟ್ ಮೂಮೆಂಟ್ ಇಂದನೇ ನಿಮಗೆ ಆ ಬದಲಾವಣೆಗಳು ಕಾಣುತ್ತೆ. ಹಾಗೆ ನಿಮ್ಮ ಜೀವನದ ಸಮಸ್ಯೆಗಳು ಒಂದೊಂದೇ ದೂರವಾಗ್ತಾ ಹೋಗುತ್ತೆ. ಏನು ಈ ಶ್ರೀ ಚಕ್ರದ ಬಗ್ಗೆ ಹೇಳಿದೆ ನಾನು ನಿಮ್ಗೆ. ಇವಾಗ ಆ ಶ್ರೀ ಚಕ್ರ ನಿಮಗೇನಾದ್ರೂ ಬೇಕು, ಅದನ್ನ ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಸ್ಕ್ರೀನಲ್ಲಿ ಏನು ನಂಬರ್ ಸ್ಕ್ರಾಲ್ ಆಗ್ತಾ ಇದೆ ಆ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಈ ಶ್ರೀ ಚಕ್ರವನ್ನ ನೀವು ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಶ್ರೀ ಚಕ್ರ ಏನಿದೆ ಅದು ಆದಷ್ಟು ಬೇಗ ನಿಮ್ಮ ಮನೆ ತಲುಪುತ್ತೆ, ನಿಮ್ಮ ಸಮಸ್ಯೆಗಳು ಒಂದೊಂದಾಗೆ ದೂರವಾಗುತ್ತೆ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.